ಹಾಯ್ ಫ್ರೆಂಡ್ಸ್, ನೀವೆಲ್ಲ ಶಾಂತಿ ಕ್ರಾಂತಿ ಸಿನಿಮಾ ನೋಡೇ ಇರ್ತೀರಾ. ಅದರಲ್ಲೂ ನಮ್ಮ ರವಿಚಂದ್ರನ್ ಅವರು ಎನ್ ವೀರಸ್ವಾಮಿ ಕ್ರಿಯೇಷನ್ಸಿಂದ ಸ್ಟಾರ್ಟ್ ಆಗಿರೋ ಸಿನಿಮಾ ಇದು. ಹಾಗಾಗಿ ನಿಮಗೆಲ್ಲ ಗೊತ್ತೇ ಇದೆ ಎಷ್ಟು ದೊಡ್ಡ ಹಿಟ್ ಫಿಲಮ್ ಅಂತ ಅಂದ್ಕೊಂಡಿರ್ತೀರ. ಆದರೆ ಶಾಂತಿ ಕ್ರಾಂತಿನೇ ರವಿಚಂದ್ರನ್ ಅವರ ಮೊದಲ ಸೋಲು ಅಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಯಾಕೆ ಅಂತಂದರೆ ನೀವೆಲ್ಲ ಇದನ್ನು ತಿಳ್ಕೊಳ್ಳೇಬೇಕು. ರವಿಚಂದ್ರನ್ ಅವರು ಎಷ್ಟೋ ದುಡ್ಡನ್ನು ಗಳಿಸಿರ್ಬೋದು, ಆದರೆ ಅವರ ಮೊದಲ ಸೋಲು ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ಯಾಕೆ ಅಂತಂದರೆ 1987 ಪ್ರೇಮಲೋಕ ಬಂದಾಗ ಎಲ್ಲೋ ಫಿಲಮಲ್ಲಿ ಲವ್ ಅನ್ನೋದು ಒಂದು ಎಕ್ಸ್ಟ್ರಾ ಪಾರ್ಟ್ ಆಗಿ ನಾವೆಲ್ಲ ನೋಡ್ತಿದ್ವಿ. ಮೇನು ಹೀರೋ ಕಥೆ ಇರತ್ತೆ, ಅದರಲ್ಲಿ ಲವ್ ಅನ್ನೋದು ಒಂದು ಎಕ್ಸ್ಟ್ರಾ ಪಾರ್ಟ್ ಆಗಿರತ್ತೆ. ಆದರೆ ಈ ಲವ್ವನ್ನೇ ಇಟ್ಕೊಂಡು 24 ಹಾರ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾನೇ ಪ್ರೇಮಲೋಕ. ಬರೋಬ್ಬರಿ ಹಿಟ್ ಆಗತ್ತೆ. ಘಟಾನುಘಟಿ ಹೀರೋ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಎಲ್ಲಾದರೂ ಇದರಲ್ಲಿ ನಟಿಸ್ತಾರೆ. ಹಾಗಾಗಿ ಇದು ಜೂಲಿ ಚಾವ್ಲಾ ನೀವೇನು ನೋಡ್ತಿದ್ದೀರಾ, ಸಾಮಾನ್ಯ ನಟಿ ಇಲ್ಲ. ಬರೋಬ್ಬರಿ 52 ಹೀರೋಯಿನ್ಗಳನ್ನ ರಿಜೆಕ್ಟ್ ಮಾಡಿದ್ಮೇಲೆ ಸಿಕ್ಕಿದೆ ಜೂಲಿ ಚಾವ್ಲಾ. ನೋಡಿ, ಅಲ್ಲಿಂದ ಪ್ರೇಮಲೋಕ ಹಿಟ್ ಆಗುತ್ತೆ. ಅದಾದಮೇಲೆ ಸಿನಿಮಾ ಕೊಡ್ತಾ ಬರ್ತಾರೆ. ಅದಾದಮೇಲೆ ರಣಧೀರ ಕೊಡ್ತಾರೆ, ಅದು ಮೆಗಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಹಾಗೆ ಶಾಂತಿ ಕ್ರಾಂತಿ ಏನಿದೆ ನೀವು ನೋಡ್ತಿರ್ಬೋದು, ಬರೋಬ್ಬರಿ 10 ಕೋಟಿ ಬಜೆಟ್ ಹಾಕಿ ಒಂದೇ ಸೆಟ್ಟಲ್ಲಿ ಅಟ್ ಎ ಟೈಮ್ ರವಿಚಂದ್ರನ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದಾದಮೇಲೆ ರಜನಿಕಾಂತ್ ಆ್ಯಕ್ಟಿಂಗ್ ಮಾಡ್ತಾರೆ, ನಾಗಾರ್ಜುನ್ ಆ್ಯಕ್ಟಿಂಗ್ ಮಾಡ್ತಾರೆ. ಯಾಕೆ ಅಂತಂದರೆ ಇದೇನಿದೆ ಪ್ಯಾನ್ ಇಂಡಿಯಾ ಲೆವೆಲಿಗೆ ತೊಗೊಂಡೋಗ್ಬೇಕು ಅನ್ನೋದೇ ಇವರು ಮೇನ್ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ 4 ಹೀರೋ ಬಂದ್ರು ಇದ್ರ ಕಲೆಕ್ಷನ್ ಎಷ್ಟಿರ್ಬೋದು, ಕೆಲವರು ಅಂದಾಜು ಆಗ್ತೀರಾ ಅಷ್ಟೇ ಮಾಡಿರ್ಬೋದು, ಸ್ವಲ್ಪ ಲಾಸ್ ಆಗಿರ್ಬೋದು ಅಂತ. ಹಾಗಿಲ್ಲ, ಕೇವಲ 50 ಲಕ್ಷ ಅಷ್ಟೇ ರಿಟರ್ನ್ ಆಗಿತ್ತು. ಯಾಕೆಂದರೆ ಇದಕ್ಕೆ ಕಾರಣ ಅಷ್ಟೇ, ಈ ಸಿನಿಮಾ ವಿಜುಲೇಷನ್ಸ್ ತೋರಿಸೋದ್ರಲ್ಲಿ ರವಿಚಂದ್ರನ್ ಅವರು ಸ್ವಲ್ಪ ಎಡವ್ಬಿಡ್ತಾರೆ. ಅದನ್ನು ಅವರೇ ಕೂಡ ಒಪ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಸಾಧು ಪ್ರಾಣಿಯಾಗಿ ತೋರಿಸಿದ್ದು ಈ ಅನಂತ್ನಾಗ್ ಏನಿರ್ತಾರೆ, ಸಡನ್ನಾಗಿ ವಿಲನ್ ಅಂತ ಟರ್ನ್ ಮಾಡಿದಾಗ ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಈ ನಮ್ಮದು ಏನು ಸೈಕಾಲಜಿ, ನಮ್ಮ ಬಾಡಿ ವರ್ಕ್ ಆಗುತ್ತೆ, ಸಿನಿಮಾ ಅದೇ ಥರ ಇದ್ದರೆ ನಮ್ಮ ಬಾಡಿ ರಿಯಾಕ್ಟ್ ಆಗೋದು. ಇಲ್ಲ ಅಂತಂದರೆ ಅದು ಇಷ್ಟ ಆಗೋದಿಲ್ಲ. ಹಾಗೆ ಎಷ್ಟು ಚೆನ್ನಾಗಿರ್ತಾರೆ ಜೂಲಿ ಚಾವ್ಲಾ, ಸಡನ್ನಾಗಿ ಜೂಲಿ ಚಾವ್ಲಾ ಸತ್ತೋಗೋದು, ಎಲ್ಲೋ ಸಿನಿಮಾ ವಿಜುಲೇಷನ್ ಎಡವ್ತಾರೆ. ಅದಾದಮೇಲೆ ಇಷ್ಟು ಸಿನಿಮಾ ಎಲ್ಲ ಚೆನ್ನಾಗಿರುತ್ತೆ, ಹಾಡೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ. ಅದು ಕೊನೆ ಎಂಡಿಂಗಲ್ಲಿ ಅನಂತ್ನಾಗ್ ಅವ್ರನ್ನ ಅವರು ಸಾಯಿಸೋದಿಲ್ಲ, ಅವರೇ ಬಿದ್ದು ಕಣ್ಣಿಗೆ ಚುಚ್ಕೊಂಡು ಸುತ್ತಾರೆ. ಈ ಕ್ಲೈಮ್ಯಾಕ್ಸ್ ಇಷ್ಟ ಆಗೋದಿಲ್ಲ. ಸರಿ, ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ ಎಲ್ಲ ಎಂಡಿಂಗ್ ಒಂದು 2 ನಿಮಿಷ ಎಕ್ಸ್ಟ್ರಾ ಇರುತ್ತೆ. ಇದರಲ್ಲಿ ಏನಿಲ್ಲ. ಆದಮೇಲೆ ರವಿಚಂದ್ರನ್ ಅವರು ಓಮ್ ಅಂತ ಒಂದು ಸಿಂಬಲ್ ಎದ್ದು ಬಂದಾಗ ಅವ್ರು ಬಂದು ನಿಂತ್ಕೊಂತಾರಷ್ಟೇ, ಸಿನಿಮಾ ಕ್ಲೋಸ್ ಆಗುತ್ತೆ. ಇದರಿಂದ ನೋಡಿ ಎಲ್ಲೋ ನಮ್ಮ ರವಿಚಂದ್ರನ್ ಅವರು ಎಡವುದ್ರು ಅಂತ ಕಾಣಿದ್ರು, ಆದರೂ ಅವ್ರು ಒಂದು ಸಿನಿಮಾದಲ್ಲಿ ಎಡವಿರ್ಬೋದು. ಅದೇ ವರ್ಷದಲ್ಲಿ ಅಣ್ಣಯ್ಯ ಸಿನಿಮಾ ಬರುತ್ತೆ, ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದಕ್ಕೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಎಂಥ ನಮ್ಮ ಘಟಾನುಘಟಿ ರವಿಚಂದ್ರನ್ ಅವರು ಅಂತ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.